ಮೇಷರಾಶಿಯವರಿಗೆ ಒಂದು ಸಣ್ಣ ಸಲಹೆ. ಮನೆಯಲ್ಲಿ ಮನೆಯವರ ರೀತಿಯಲ್ಲಿ ಇದ್ದುಬಿಡಿ, ಮನೆಯಲ್ಲೂ ಕೂಡ ವ್ಯವಹಾರವನ್ನು ಇಟ್ಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಅದನ್ನು ಅತಿ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು. ತುಂಬ ಧನಾತ್ಮಕವಾದಂತಹ ದಿವಸ, ಅಂದರೆ ಎಲ್ಲವೂ ಕೂಡ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂತಹದ್ದು, ನಿಮಗೆ ಅನುಕೂಲಕರವಾದಂತಹ ರೀತಿಯಲ್ಲಿ ಆಗುವಂತಹ ದಿವಸ ಇದು ಅಂತ ಹೇಳಬೇಕು. ಹಾಗಾಗಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ, ವ್ಯಾವಹಾರಿಕವಾದಂತಹ ಮನಸ್ಥಿತಿಯಲ್ಲಿ, ವ್ಯಾಪಾರಿ ಬುದ್ಧಿಯಲ್ಲಿ ದಿನವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು. ಉದ್ಯಮಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸವಾಗುತ್ತೆ. ಆರೋಗ್ಯದ ಬಗ್ಗೆಯೂ ಕೂಡ ಚಿಂತೆ ಏನು ಬೇಡ. ಇವತ್ತಿನ ಮಟ್ಟಿಗೆ ನೀವು ಆರೋಗ್ಯವಂತರಾಗಿ ಇರ್ತೀರಿ ಅನ್ನುವಂಥದ್ದು, ಅದರ ಬಗ್ಗೆ ಸಂತೋಷದಿಂದ ಇರಬೇಕಾದಂಥದ್ದು. ಕೋಪ ಮಾತ್ರ ಕಡಿಮೆ ಇರಲಿ. ಸ್ವಭಾವತಃ ಇರತಕ್ಕಂತಹ ಕೆಲವು ವಿಚಾರಗಳನ್ನು ನಾವು ಸರಿಪಡಿಸ್ಕೊಳ್ಳೇಬೇಕು. ಅದು ಎಷ್ಟು ಒಳ್ಳೆಯದಾಗಿರಲಿ, ಯಾವತ್ತು ಬೇಕಾದ್ರೂ ಆಗಿರಲಿ, ನಮ್ಮಿಂದ ಏನೋ ದೌರ್ಬಲ್ಯ ಇದೆ, ನಮ್ಮಲ್ಲಿ ಯಾವುದೋ ದೌರ್ಬಲ್ಯ ಕಾಡ್ತಾ ಇದೆ ಅನ್ನುವಂಥದ್ದಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥದ್ದು. ಹಣ, ಕೋಪ ಇವೆಲ್ಲವೂ ಕೂಡ ಒಟ್ಟಿಗೆ ಇರೋದರಿಂದ ಕೈಯಲ್ಲಿ ದುಡ್ಡು ಓಡಾಡ್ತಾ ಇದೆ, ಸ್ವಭಾವತಃ ಸಿಟ್ಟು ಕೂಡ ಇದೆ, ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ಸ್ವಯಂಕೃತ ಅಪರಾಧ, ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು. ಅದರಿಂದ ಎಚ್ಚರಿಕೆಯಿಂದ ಇರಿ ಎನ್ನುವಂಥದ್ದು. ಮಕ್ಕಳಿಗೆ ಉತ್ತಮವಾದಂತಹ ತಿಳುವಳಿಕೆಯನ್ನು ಹೇಳಿ, ಇಲ್ಲದೇ ಇದ್ದರೆ ಅನರ್ಥವಾಗುತ್ತೆ. ಹಣ ಇದೆ ಅನ್ನೋಂತಹ ಭ್ರಾಂತಿಯಲ್ಲಿ ಏನೇನೋ ಮಾತಾಡಿದರೆ ಅದು ಮಕ್ಕಳಿಗೆ ತಪ್ಪಾದಂತಹ ಉಪದೇಶವಾಗುತ್ತೆ. ಅದನ್ನು ಸರಿಪಡಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ, ಕಾನೂನಿನ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಖಂಡಿತವಾಗಿ ಜಯ ಇದ್ದೇ ಇದೆ. ಅಲ್ಲಿ ಯಾವ ಅನುಮಾನವೂ ಕೂಡ ಬೇಡ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಕೆಲವು ಅಭಿಮಾನ ಕಾನೂನಿಗೆ ಅಡ್ಡ ಬರುವಂಥದ್ದಾಗುತ್ತೆ. ಆ ರೀತಿಯ ಸಮಸ್ಯೆಗಳನ್ನು ತಂದುಕೊಳ್ಬೇಡಿ ಅನ್ನುವಂಥದ್ದು. ಅನುಪಯುಕ್ತವಾದಂತಹ ವಿಚಾರದಲ್ಲಿ ನಿಮ್ಮ ಸಮಯ ಹಾಳಾಗಿ ಹೋಗಿಬಿಡುತ್ತೆ. ಇವತ್ತು ಕಳೆದ್ರೆ ಹೋಯಿತು, ಮತ್ತೆ ಸಿಕ್ಕೋದಿಲ್ಲ. ಆದರೆ ಅದರ ಬಗ್ಗೆ ಗಮನ ಇರಬೇಕಾದಂಥದ್ದು. ಯಾವುದೋ ಅಹಂಭಾವ ಅಥವಾ ಇನ್ಯಾವುದೋ ವೈಯಕ್ತಿಕವಾದಂತಹ ಪ್ರತಿಷ್ಠೆ ಬೇರೆ ಎಲ್ಲರಿಂದ ದೂರ ಇರುವ ಹಾಗೆ ಮಾಡುತ್ತೆ. ನನಗೆ ಯಾರ ಸಹವಾಸನೂ ಬೇಡ ಅನ್ನುವಂಥದ್ದು. ಒಂದು ಕಡೆ ಕೋಪವಾದರೆ ಮತ್ತೊಂದು ಕಡೆ ವೈರಾಗ್ಯ, ಇನ್ನೊಂದು ಕಡೆ ಅನುಭವದ ಮಾತು, ಮತ್ತೊಂದು ಕಡೆ ಬೇಸರದ ಮಾತು, ಅವರಿಂದ ಆಗಿರ್ತಕ್ಕಂತಹ ನೋವು, ಇವೆಲ್ಲವೂ ಕೂಡ ಒಟ್ಟಿಗೆ ಮೇಳೈಸಿ ಆ ನಿರ್ಧಾರವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಸಂತೋಷ, ನೆಮ್ಮದಿಯನ್ನು ಹುಡುಕ್ತಕ್ಕಂತಹ ದಿವಸ. ಯಾವುದರಿಂದ ಸಂತೋಷ ಸಿಕ್ಕತ್ತೆ, ಎಲ್ಲಿ ನಾನು ನೆಮ್ಮದಿಯಾಗಿರಬಹುದು ಅನ್ನುವಂಥದ್ದು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿಮ್ಮ ಕೈಯಲ್ಲಿ ಹಣ ಇದೆ, ಜನರಲ್ಲಿ, ಬಂಧುಗಳಲ್ಲಿ ತುಂಬ ಬೇಸರದ ಸಂಗತಿ ಇದೆ. ಯಾರ ಬಗ್ಗೆನೂ ಕೂಡ ಒಳ್ಳೆಯ ಅಭಿಪ್ರಾಯ ಇಲ್ಲ, ನಿಮ್ಮ ಬಗ್ಗೆನೂ ಕೂಡ ಬೇರೆಯವರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅನ್ನುವಂಥದ್ದು ನಿಮಗೆ ಗೊತ್ತಾಗಿದೆ. ಹಾಗಾಗಿ ಮನಸ್ಸಿಗೆ ತುಂಬ ನೋವಿರುವಂಥದ್ದು. ಆತುರಾತುರವಾಗಿ ಯಾವ ನಿರ್ಧಾರವನ್ನೂ ಮಾಡಬೇಡಿ. ತಟಸ್ಥ ನೀತಿಯನ್ನು ಅನುಸರಿಸಿ, ಯಾರಿಂದ ಯಾವ ಉತ್ತರ ಬರುತ್ತೆ, ಹೇಗೆ ಪ್ರತಿಕ್ರಿಯೆ ಬರುತ್ತೆ, ಯಾರು ಯಾವ ರೀತಿಯಲ್ಲಿ ನಿಮ್ಮ ಜೊತೆ ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಉತ್ತಮವಾದಂತಹ ಸಮಯ ಇದಾಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ನೋಡ್ತಾ, ಪರೀಕ್ಷೆ ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು ಅನ್ನುವಂಥದ್ದು. ತಾಪಸಮನ್ಯುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಸ್ವಂತ ಬುದ್ಧಿ ಕೆಲಸಕ್ಕೆ ಬರಲಿ ಅನ್ನುವಂಥದ್ದು. ಬೇರೆಯವರನ್ನ ಆಶ್ರಯ ಮಾಡಬೇಕಾದಂಥದ್ದು, ಅನುಸರಿಸಬೇಕಾದಂಥದ್ದು ಕೆಲವು ವಿಚಾರಗಳಲ್ಲಿ ಇರುತ್ತೆ. ಆದರೆ ಎಲ್ಲಕ್ಕೂ ಬೇರೆಯವರ ಆಶ್ರಯವೇ ಅಂತ ಆಗಿಬಿಟ್ರೆ ಕಷ್ಟವೂ ಕೂಡ ಆಗುತ್ತೆ. ವಿದ್ಯಾವಂತರ ಜೊತೆಯಲ್ಲಿ ವಾದವನ್ನು ಮಾಡಿ ತಪ್ಪಿಗೆ ಸಿಗ ಹಾಕ್ಕೊಳ್ಬೇಡಿ. ವಿಷಯವನ್ನು ಸ್ಪಷ್ಟವಾಗಿ ಅರಿದಲೆ, ತಿಳ್ಕೊಳ್ಳದಲೆ, ಗೊತ್ತಿರುವಂಥವರ ಜೊತೆಯಲ್ಲಿ ವಾದವನ್ನು ಮಾಡಿ ಅವಮಾನ ಯಾಕೆ ಮಾಡ್ಕೊಳ್ತೀರಿ? ಅದು ಬೇಡ. ಆರಂಭದಲ್ಲೇ ಅದು ಗೊತ್ತಾದಾಗ ನಿಮ್ಮ ವಾದವನ್ನು ಮೊಟಕುಗೊಳಿಸ್ತಕ್ಕಂಥದ್ದು, ವಿಷಯವನ್ನು ತಿಳ್ಕೊಳ್ಳುವಂಥದ್ದು, ವಿಷಯ ಸಂಗ್ರಹ ಮಾಡ್ತಕ್ಕಂಥದ್ದು ಬುದ್ಧಿವಂತಿಕೆಯ ಲಕ್ಷಣ. ಅದನ್ನು ರೂಢಿಸಿಕೊಳ್ಬೇಕು ಅನ್ನುವಂಥದ್ದು. ಶಾಂತಿಯುತವಾಗಿ ಈ ದಿವಸವನ್ನು ಕಳೀಬೇಕಾದಂಥದ್ದು. ಯಾವುದೇ ಗಲಾಟೆಗೆ, ಗೋಜಿಗೆ ಹೋಗಬಾರದು. ನಿಮಗೆ ವಿರುದ್ಧವಾದಂತಹ ಮಾತುಗಳಾಗಲಿ ಅಥವಾ ಬೇರೆ ಏನೋ ವಾದ ವಿವಾದಗಳು ಬಂದರೂ ಕೂಡ ಬಹಳ ಶಾಂತಯುತವಾಗಿ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ತಪ್ಪುಗಳ ಅರಿವು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಧಾನವಾಗಿ. ಅದನ್ನು ಆಯಾ ಕ್ಷಣದಲ್ಲೇ ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ನಡಿಬೇಕು. ಪರಿವರ್ತನಾ ಚಿಂತನೆ ಮನಸ್ಸಿನಲ್ಲಿ ಬರಬೇಕು ಅನ್ನುವಂಥದ್ದು. ಬೇರೆಯವರಿಗೆ ಏನಾದರೂ ಮಾತು ಕೊಟ್ಟಿದ್ದರೆ, ಭರವಸೆಯನ್ನು ಕೊಟ್ಟಿದ್ದರೆ ಅದನ್ನು
ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಈಡೇರಿಸಬೇಕು. ಅದು ಮನೆಯಲ್ಲಾಗಲಿ, ಸಮಾಜದಲ್ಲಾಗಲಿ, ವ್ಯಾವಹಾರಿಕವಾಗಲಿ, ಎಲ್ಲೇ ಆಗಲಿ ಕೊಟ್ಟಂತಹ ಭರವಸೆಯನ್ನು, ಮಾತನ್ನು, ಮಾಡಿದಂತಹ ಪ್ರಮಾಣವನ್ನು ಉಳಿಸ್ಕೊಳ್ಬೇಕಾದಂಥದ್ದು ಮುಖ್ಯವಾಗತ್ತೆ. ನಿಮ್ಮ ಸಂಬಂಧಿಕರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊಗಳೋದಿಲ್ಲ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳೋದಿಲ್ಲ. ಅದು ನಿಮಗೆ ಸ್ವಲ್ಪ ಬೇಸರ ಇದೆ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದರು, ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ನನ್ನ ಬಂಧುಗಳೇ ನನ್ನನ್ನು ಹೊಗಳೋದಿಲ್ವಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬೇಸರ ಇರುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯ ಕೆಲಸದಲ್ಲಿ ಹೆಚ್ಚು ಒತ್ತಡ ಇರುತ್ತೆ. ಮನೆಗೆ ಸಂಬಂಧಪಟ್ಟಂತಹ ಯಾವುದೋ ವ್ಯಾವಹಾರಿಕವಾದಂತಹ ವಿಚಾರ ತುಂಬ ಒತ್ತಡವನ್ನು ತರುವಂಥದ್ದಾಗತ್ತೆ. ಸಮಾಜದಲ್ಲಿ ಹೇಗಿರಬೇಕು ಅನ್ನುವಂಥದ್ದು ಗೊಂದಲ. ಅಂದರೆ ಯಾವ ರೀತಿ ನಡ್ಕೊಳ್ಬೇಕು, ಯಾವ ರೀತಿ ಇದ್ದರೆ ಸಮಾಜಕ್ಕೆ ಅದು ಸಮಾಧಾನವನ್ನು ಕೊಡುತ್ತೆ, ನನಗೆ ವೈಯಕ್ತಿಕವಾಗಿ ಯಾವ ರೀತಿಯ ತೃಪ್ತಿ ಆಗತ್ತೆ ಅನ್ನುವಂತಹ ಗೊಂದಲದಲ್ಲಿರ್ತೀರಿ. ನಾನು ಒಳ್ಳೆಯವನಾಗಿದ್ದರೆ ಸಮಾಜಕ್ಕೆ, ಅಥವಾ ನಾನು ಕೆಟ್ಟವನಾಗಿ ವರ್ತಿಸಿದರೆ ಸಮಾಜಕ್ಕೆ, ಅಥವಾ ನಾನು ಯಾವ ರೀತಿಯ ನಿರ್ಧಾರದಲ್ಲಿ ಇದ್ದರೆ ಸಮಾಜಕ್ಕೆ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಗೊಂದಲವಾಗಿ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಪ್ರಾಮಾಣಿಕತೆಗೆ ಸ್ವಲ್ಪವೂ ಬೆಲೆನೇ ಇಲ್ಲ ಅಂತ ಹೇಳಿ ಅನಿಸುವಂತಹ ದಿವಸ. ಎಷ್ಟು ಪ್ರಾಮಾಣಿಕವಾಗಿ ನಡ್ಕೊಂಡ್ರೂ ಕೂಡ ಜನಮೆಚ್ಚುಗೆ ಅಂತಕ್ಕಂಥದ್ದು ಸಿಕ್ಕೋದಿಲ್ವಲ್ಲ. ಹೇಗೆ ಜನವನ್ನು, ಸಮಾಜವನ್ನು ಒಪ್ಪಿಸುವಂಥದ್ದು ಹೇಗೆ ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಜನ ನಿಮಗೇನಾದರೂ ಮೋಸ ಮಾಡದೇ ಇದ್ದರೆ ತುಂಬ ಒಳ್ಳೆಯ ದಿವಸ ಇದು. ಮಾತಿನಲ್ಲಾಗಲಿ, ಕೃತಿಯಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ, ದ್ರವ್ಯದಲ್ಲಾಗಲಿ, ಪದಾರ್ಥದಲ್ಲಾಗಲಿ, ಜಾಗದಲ್ಲಾಗಲಿ, ವಾಹನದಲ್ಲಾಗಲಿ, ಯಾವುದೇ ವಿಷಯ ಇರಲಿ, ನಿಮಗೆ ಜನ ಮೋಸ ಮಾಡಲಿಲ್ಲ ಅಂತ ಆದರೆ ಬಹಳ ಬಹಳ ಒಳ್ಳೆಯ ದಿವಸ ಅಂತ ಹೇಳಬೇಕು. ಅಪೂರ್ಣವಾದಂತಹ ಕೆಲಸಗಳೆಲ್ಲ ಪೂರ್ಣವಾಗುವಂತಹ ಯೋಗ ಕೂಡಿ ಬರುತ್ತೆ. ಇದಕ್ಕಿಂತ ಇನ್ನೇನು ಬೇಕು? ಎಷ್ಟೋ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಕೆಲವು ಕೆಲಸಗಳಾಗಿರೋದಿಲ್ಲ. ಇವತ್ತು ಅದಕ್ಕೆ ಯೋಗ ಇದೆ ಅಂತ ಆದರೆ ಅದಕ್ಕಿಂತ ಸಂತೋಷದ ವಿಷಯ ಮತ್ತೊಂದಿಲ್ಲ. ಹಿರಿಯರ ಒಳ್ಳೆಯ ಸುದ್ದಿ ನಿಮಗೆ ಏನೋ ಒಂದು ರೀತಿಯ ಜಾಗ್ರತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ನಿಮ್ಮ ಕೆಲಸದಲ್ಲಿ ಉತ್ಸಾಹವನ್ನು ಅಥವಾ ಇನ್ನೊಂದಷ್ಟು ಕೆಲಸವನ್ನು ಮಾಡಬೇಕು ಅನ್ನುವಂತಹ ಮನಸ್ಸನ್ನು ವೃದ್ಧಿಗೊಳಿಸ್ತಕ್ಕಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.